ಇನ್ನೂ ಕೆಟ್ಟ ಜನ ಅದಾರಿ ಹ್ಮ್. ನಮ್ ಬಗ್ಗೆ ಕೆಟ್ಟ ಬರೆಯೋದು, ಹ್ಮ್. ಮಂದಿಗೆ ಏನಾರು ಹೇಳೋದು, ಹ್ಮ್. ಏನೋ ಇನಾನ್ಮಸ್ ಲೆಟರ್ ಬರೆಯೋದು ಹ್ಮ್. ಇದೆಲ್ಲ ಮಾಡ್ತಾರೆ. ಹೊಟ್ಟೆಗೆ ಏನ್ 8 ಸರಿ ಆರಿಸಿ ಬಂದಿವಿ. ಇಡೀ ಭಾರತ ದೇಶದಲ್ಲಿ ಇವತ್ತಿನವರೆಗೆ ಯಾರು ಬಂದಿಲ್ಲ. ಬಂದಿಲ್ಲ 48 ವರ್ಷಗಳ 48 ವರ್ಷ. ಕಾಲ. ಯಾರೀಗ ನಮ್ ಖರ್ಗೆ ಅವರು ನನಗೆ ಆರಿಸಿ ಬಂದಾರ. ಬಟ್ ಅವ್ರು 39 ವರ್ಷ. ಯಾಕಂದ್ರೆ ನೋಡು ಸೋತಾರ, ಆಮೇಲೆ ಡಿಸಾಲ್ವ್ ಆಗ್ಯಾವ. ಸತತವಾಗಿ ಒಂದೇ ಸ್ಥಾನದಲ್ಲಿ 8 ಸರಿ ಆರಿಸಿ ಬಂದವ ಇಡೀ ಭಾರತ ದೇಶ ನಾವು. ಸರ್, ಈ ಪದವಿ ನಿಮ್ಮನ್ನ ಮೈಂಡ್ ಚೇಂಜ್ ಮಾಡಿಸ್ಲಿಲ್ವಾ? ಯಾಕೆಂದ್ರೆ 48 ವರ್ಷ ಸತತವಾಗಿ ಈ ಲಕ್ಸುರಿ ಅನ್ನೋಂತ ಅಂದ್ರೆ ಏನಂದ್ರೆ ಈ ಎಂತ ಪದವಿಯಪ್ಪ, ಈ ಪದವಿ ಮನುಷ್ಯನ ಏನ್ ಬೇಕಾದ್ರೂ ಚೇಂಜ್ ಮಾಡಿಸ್ಬೋದಲ್ಲ. ಏನು ಮಾಡ್ಲಿಲ್ಲ ನೋಡ್ರಿ ಅದು. ಏನು ಅದ್ರ ಕಡೆ ನನಗೆ ಏನು ಅನ್ಸಿಲ್ಲ. ಹೈಸ್ಕೂಲ್ ಮಾಸ್ತರ್, ಹೈಸ್ಕೂಲ್ ಮಾಸ್ತರ್ ಇದ್ದಾಗ ಹೆಂಗಿದ್ನಿ ಈಗ ಹಂಗದೀನಿ. ಈಗ ಹಂಗ ನಮ್ಮ ಮನಿಗ್ ಬರೀ ನಾನು ಕೂಡ ಕುಂತಿರ್ತಾರೆ, ಯಾರ ಬಂದು ಕೈ ಮೇಲೆ ಹೆಗಲ್ ಮೇಲೆ ಕೈ ಇಟ್ಕೊಂಡು ಏನು ಅಂತಂತೀವಿ. ಮತ್ತೆ ಸಿಂಪಲ್ ಆಗಿರ್ತೀವಿ, ಸಿಂಪಲ್ ಆಗಿ ಹೋಗ್ತೀವಿ. ಎಷ್ಟೋ ಸರಿ ಕಾರ್ ಸಿಗಲಿಲ್ಲ ಅಂದ್ರೆ ನಡ್ಕೋತ ಬರ್ತೀವಿ, ಮಾಡ್ತೀವಿ. ನಮ್ಗೆ ಏನು ಅನಿಸಿಲ್ಲ ಅದ್ರ ಬಗ್ಗೆ ಏನಂತ. ಏನೋ ದೇವ್ರು, ನಾವೊಬ್ಬ ಹೈಸ್ಕೂಲ್ ಶಿಕ್ಷಕನಾದಂತ 4 ಫುಟ್ಬಾಲ್ ದೊಡ್ಡ ದೊಡ್ಡ ಮಂತ್ರಿ ಆದಿ, 3 ಸರಿ ಸಭಾಪತಿ, 3 ಸರಿ ಸಭಾಪತಿ ಇವತ್ತಿನವ್ರಿಗೆ ಯಾರಾಗಿಲ್ಲ, ಸಭಾಪತಿ ಆದ್ವಿ. ದೇವ್ರು ಇಷ್ಟೆಲ್ಲ ನಮಗೆ ಆಶೀರ್ವಾದ, ತಂದೆ ತಾಯಿ ದೇವ್ರ ಆಶೀರ್ವಾದ ಕೊಟ್ಟಾಗ ಯಾಕೆ ಕೊಟ್ಟಾರ ಅನ್ನೋದು ನಾವು ವಿಚಾರ ಮಾಡಿದ್ರೆ, ನೋಡಪ್ಪ ನೀನ್ ಅದಿ 4 ಮಂದಿ ಒಳ್ಳೆ ಕೆಲಸ ಮಾಡೋಣ ಅಂತ ಒಂದೇನು ನಮ್ಮ ತಲೆಯಾಗ ಹಾಕ್ಯಾರ. ಆ ತಲೆಯಾಗಿಂದ ಇಟ್ಕೊಂಡು ನಾನೇನಾದ್ರು ಕೆಲಸ ಮಾಡ್ತೀನಿ. ಅದಕ್ಕೆ ನಮ್ಗೆ ಇದ್ರಿಗೆ ಹುದ್ದೆ ಬಗ್ಗೆ ಬಂದು ನಮ್ದು ನೀವು ನೋಡಿ, ನಮ್ಮ ಅಕೌಂಟ್ ಎಲ್ಲ ನೋಡ್ತಿರ್ತೀವಿ. ನಮ್ದು ಎಲ್ಲೂ TAD ಬರಲಿ ಮತ್ತೊಂದು ಬರಲಿ ಏನ್ ಬರ್ತೀವಿ ಇದು ಇರ್ತೈತಿ ಪಗಾರ, ಇದನ್ನ ತೋಟ ಮಾಡಿವಿ. ತೋಟದಲ್ಲಿ ಭಾಳ ಪರಿಶ್ರಮ ಪಡ್ತೀವಿ. ಮಕ್ಕಳೆಲ್ಲ ಮೆಟ್ಟಿಗೆ ಹಚ್ಚಾರ, ಎಲ್ಲ ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ಸ್ ಆಗ್ಯಾರ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾರ, ಎಲ್ಲ ಹಿಂಗ ಅದಾರ ಮಕ್ಕಳೆಲ್ಲ. ಮಕ್ಕಳು ಅದಾರ. ಮತ್ತೆ ಇಷ್ಟೆಲ್ಲದಕ್ಕೂ ಅತ್ಯಂತ ಒಂದು ದೊಡ್ಡದ ನಮಗಿದೆ ಅಂದ್ರೆ ನಮ್ಮ ಮನೆಯವರು. ಅವ್ರ ತ್ಯಾಗ ಇರ್ಲಿಕ್ಕ ನಾ ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ದಿಲ್ಲ. ಅವರು 1 ಟರ್ಮ್ ಭಾಳ ಖುಷಿ ಆಗಿದ್ರು, 2 ಟರ್ಮ್ ಖುಷಿದ್ರು, 3ನೇ ಟರ್ಮ್ ಬಿಟ್ಟಿಲ್ಲ. ನೀನಾರು ಮಾಡ್ಕೊತ ಹೋಗಪ್ಪ, ಮಕ್ಳು ಮರಿ ನಾವು ನೋಡ್ತೀವಿ, ನಿನ್ ರಾಜಕಾರಣ ಬರೋದ್ರ ನಮ್ಮ ಮನೆ ಕಡೆ ಏನ್ ಚಿಂತೆ ಮಾಡಂಗಿಲ್ಲ. ತಿಂಗಳ ನಮಗೇನ್ ಖರ್ಚಿಗೆ ದುಡ್ಡು ಕೊಟ್ಬಿಡು ಸಾಕಂದ್ರು. ತಿಂಗಳ ದುಡ್ಡಿಗೆ ಖರ್ಚಿಗೆ ದುಡ್ಡು ಕೊಡ್ತೀವಿ, ಮನೆ ನೋಡ್ಕೋತಾರ. ಎಲ್ಲಿ ಐತಿ, ಯಾರು ಎಲ್ಲಿ ಓದ್ತಾರೆ ಏನು ಗೊತ್ತಿರಂಗಿಲ್ಲ. ಮಕ್ಕಳೆಲ್ಲ ಮದುವೆ ಮಾಡಿ ಮಕ್ಕಳೆಲ್ಲ ಸುಖವಾಗಿದ್ದಾರೆ, ಯಾವ್ದಿಲ್ಲ. ಅದಕ್ಕಾಗಿ ನಮ್ಮ ಮನೆಯವರು ಮಕ್ಕಳು ಅವ್ರ ತ್ಯಾಗ ಇವತ್ತಿನವರಿಗೂ. ನನ್ನ ಮಗ ದೊಡ್ಡವನ, MBA ಮಾಡ್ಯಾನ, ಇದನ್ನ ಮಾಡ್ಯಾನ, ಇಂಜಿನಿಯರ್. ನನ್ನ ಮುಂದೆ ಬಂದು ಇವತ್ತು ನಿಲ್ಲಂಗಿಲ್ಲ. ಅವ್ರು ಖಂಡಿತವರಿ ಹಿಂಗ ಆ ಕಡೆ ನಿಲ್ಸಂತ ಈ ಕಡೆ ನಿಲ್ಲಂಗ. ಇವತ್ತಿನವರೆಗೂ ಮಕ್ಕಳು ಅಷ್ಟು ನನಗೆ ಗೌರವ ಕೊಡ್ತಾರ, ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊತೀನಿ ಅವ್ರನ್ನ. ಆ ತರ ಇದು. ಹೀಗಾಗಿ ನಮ್ಗೆ ಯಾವ್ದು ವರಿ ಇಲ್ಲ, ಫ್ಯಾಮಿಲಿ ವರಿ ಇಲ್ಲ, ಸಾರ್ವಜನಿಕ ಏನು ಕೆಲಸ ಮಾಡ್ಲಿಲ್ಲ, ಬೇರೆ ಒತ್ತಡಗಳಿಲ್ಲ, ನಮಗ್ ದುಡ್ಡು ತಿಂದಿವ, ಮೋಸ ಮಾಡಿದ್ವಿ, ಯಾರು ನನಗೆ ಅನ್ನಂಗಿಲ್ಲ. ಇಷ್ಟೆಲ್ಲ ಆದ್ರೂ ರೀ ಇನ್ನೂ ಕೆಟ್ಟ ಜನ ಅದಾರಿ ನಮ್ ಬಗ್ಗೆ ಕೆಟ್ಟ ಬರೆಯೋದು, ಮಂದಿಗೆ ಏನಾರು ಹೇಳೋದು, ಏನೋ ಇನಾನ್ಮಸ್ ಲೆಟರ್ ಬರೆಯೋದು ಇದೆಲ್ಲ ಮಾಡ್ತಾರೆ. ಹೊಟ್ಟೆಗೆ ಮಾಡ್ತಾರೆ. ನಾ ಯಾರಿಗೂ ಕೆಟ್ಟ ಮಾಡಿಲ್ಲ. ಆದ್ರೆ ಏನಂತಂದ್ರೆ ಅದ್ರದ್ದು ಏನೋ ಇನ್ನು ನಮಗ ಎಲ್ಲಾ ಬರೀತಾರ, ಕೆಟ್ಟ ಬರೀತಾರ, ಮಾಡ್ತಾರ. ಆಯ್ತು, ಅವರು ನಮ್ಮವ್ರು ಇವ್ರು ನಮ್ಮವ್ರು ಇಟ್ಕೊಂಡು ಅಡ್ಡಾಡ್ತೀವಿ.